ಪ್ರೀತಿಯ ದ್ವಿತೀಯ PU ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ಬನ್ನಿ ವಿದ್ಯಾರ್ಥಿಗಳೇ, ಇವತ್ತು ನಡೆದಂತಹ ಎಕನಾಮಿಕ್ಸ್ ಕ್ವಶನ್ ಪೇಪರನ್ನು ಇಲ್ಲಿ ಅಪ್ಲೋಡ್ ಮಾಡಿ ಕೊಡ್ತಾ ಇದ್ದೇನೆ. ಈ ಒಂದು ಕ್ವಶನ್ ಪೇಪರನ್ನು ನಮಗೆ ಕಳಿಸಿಕೊಟ್ಟಂತಹ ಅಮೃತ ವರ್ಷಿಣಿಯವರಿಗೆ ಧನ್ಯವಾದಗಳು. ಗಾಡ್ ಬ್ಲೆಸ್ ಯು. ಸದಾ ಸಂತೋಷವಾಗಿರಮ್ಮ. ಏನಿಹೋ ಬನ್ನಿ ವಿದ್ಯಾರ್ಥಿಗಳೀಗ ಫಸ್ಟ್ ಕ್ವಾರ್ಟರ್ಲಿ ಟೆಸ್ಟು ಸಬ್ಜೆಕ್ಟ್ ಎಕನಾಮಿಕ್ಸ್ ಆಗಿರುತ್ತೆ, ಸೆಕೆಂಡ್ ಇಯರ್ PUC. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಎನ್ ಎಕ್ಸಾಂಪಲ್ ಆಫ್ ಮೈಕ್ರೋ ಎಕನಾಮಿಕ್ಸ್ ಅಂತ ಇದೆ. ರೈಟ್ ಆನ್ಸರ್ ಅದಕ್ಕೆ ಆಪ್ಷನ್ ಬಿ ಆಗಿರುತ್ತೆ. ಕರೆಕ್ಟಾಗಿ ಉತ್ತರವನ್ನು ಬರೆದಿದ್ದಾರೆ. ಕನ್ಸ್ಯೂಮರ್ ಬಿಹೇವಿಯರ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್, ಕೆಳಗಿನ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರದ ಉದಾಹರಣೆಯಾಗಿದೆ? ಅನುಭೋಗಿಯ ವರ್ತನೆ ಅಂತ. ಕ್ವಶನ್ ನಂಬರ್ 2, ಎ ವರ್ಟಿಕಲ್ ಡಿಮ್ಯಾಂಡ್ ಕರ್ವ್ ಪ್ರೆಸೆಂಟ್ಸ್ ಡ್ಯಾಶ್ ಅಂತ ಇದೆ. ಪರ್ಫೆಕ್ಟ್ ಇನ್ ಎಲಾಸ್ಟಿಸಿಟಿ ಇಸ್ ದ ರೈಟ್ ಆನ್ಸರ್. ಲಂಬಾಂತರ ಬೇಡಿಕೆಯ ರೇಖೆಯು ಇದನ್ನು ಪ್ರತಿನಿಧಿಸುತ್ತದೆ. ಪರಿಪೂರ್ಣ ಸ್ಥಿತಿಸ್ಥಾಪಕತ್ವವನ್ನು ಪ್ರತಿನಿಧಿಸುತ್ತದೆ. ಫಾರ್ಮುಲಾ ಆಫ್ ಪ್ರೊಡಕ್ಷನ್ ಫಂಕ್ಷನ್ ಈಸ್ ಡ್ಯಾಶ್. ಉತ್ಪಾದನಾ ಬಿಂದಕದ ಸೂತ್ರ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಪರ್ಫೆಕ್ಟಾಗಿ ಬರೆದಿದ್ದಾರೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದಿ ಅಪ್ರಾಪ್ರಿಯೇಟ್ ಆನ್ಸರ್ಸ್ ಗಿವನ್ ಇನ್ ದಿ ಬ್ರಾಕೆಟ್. ಬನ್ನಿ ವಿದ್ಯಾರ್ಥಿಗಳೇ, ಇನ್ ಎ ಸೆಂಟ್ರಲ್ ಪ್ಲಾನ್ಡ್ ಎಕನಾಮಿ ಆಲ್ ಇಂಪಾರ್ಟೆಂಟ್ ಡಿಸಿಷನ್ಸ್ ಆರ್ ಮೇಡ್ ಬೈ ಡ್ಯಾಶ್. ಗವರ್ನಮೆಂಟ್ ಇಸ್ ದ ರೈಟ್ ಆನ್ಸರ್. ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ಎಲ್ಲ ಪ್ರಮುಖ ನಿರ್ಧಾರಗಳನ್ನು ಡ್ಯಾಶ್ ತೆಗೆದುಕೊಳ್ಳಲಾಗುತ್ತದೆ. ಗವರ್ನಮೆಂಟ್ನಿಂದ ತೆಗೆದುಕೊಳ್ಳಲಾಗುತ್ತದೆ. ಡಿಮ್ಯಾಂಡ್ ಫಾರ್ ಎ ಗುಡ್ ಮೂವ್ಸ್ ಇನ್ ದ ಡ್ಯಾಶ್ ಡೈರೆಕ್ಷನ್ ಆಫ್ ಇಟ್ಸ್ ಪ್ರೈಸ್ ಅಂತ ಇದೆ. ಆಪೋನೆಂಟ್ ಅನ್ನುವಂಥದ್ದೇ ಸರಿಯಾದ ಉತ್ತರ ಆಗಿರುತ್ತದೆ. ಆಪೋಸಿಟ್. ಸರಕೊಂದರ ಬೇಡಿಕೆಯು ಅದರ ಬೆಲೆಯೊಂದಿಗೆ ಡ್ಯಾಶ್ ದಿಕ್ಕಿನಲ್ಲಿ ಚಲಿಸುತ್ತದೆ. ಅದು ಆಪೋಸಿಟ್, ವಿರುದ್ಧ ದಿಕ್ಕಿನಲ್ಲಿ ಅಂತ. ನೆಕ್ಸ್ಟು, ಡ್ಯಾಶ್ ಈಸ್ ಡಿಫೈನ್ಡ್ ಆ್ಯಸ್ ಔಟ್ಪುಟ್ ಪರ್ ಯೂನಿಟ್ ಆಫ್ ವೇರಿಯಬಲ್ ಇನ್ಪುಟ್ ಅಂತ ಇದೆ. ಬದಲಾಗುವ ಆಧಾನದ ಪ್ರತಿ ಘಟಕದ ಉತ್ಪಾದನವನ್ನು ಡ್ಯಾಶ್ ಎಂದು ವ್ಯಾಖ್ಯಾನಿಸಲಾಗಿದೆ. ಅದನ್ನು ಸರಾಸರಿ ಉತ್ಪನ್ನ, ಆ್ಯಾವ್ರೇಜ್ ಪ್ರಾಡಕ್ಟ್ ಅಂತ ನಾವು ಕರಿತೇವೆ. ನೆಕ್ಸ್ಟ್, ಮ್ಯಾಸ್ ದ ಫಾಲೋಯಿಂಗ್. ಮಾರ್ಕೆಟ್ ಎಕನಾಮಿ ಅಂತ ಇದೆ. ಮಾರುಕಟ್ಟೆ ಆರ್ಥಿಕ ವ್ಯವಸ್ಥೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಆಗಿ ಇರುತ್ತದೆ. ದಟ್ ಈಸ್ ಪ್ರೈವೇಟ್ ಓನರ್ಶಿಪ್ ಅಂತ, ಖಾಸಗಿ ಒಡೆತನ ಅಂತ. ಆಯಿತಾ. ಯೂನಿಟರಿ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತ ಇದೆ. ಸರಿಸಮಾನ ಬೇಡಿಕೆ, ಸ್ಥಿತಿಸ್ಥಾಪಕತ್ವ ಅಂತ. ಇದನ್ನು ನಾವು TC ಅಂತ ಕರಿತೀವಿ ಅಂತ ಅಂದ್ಕೊಂಡಿದ್ದೀನಿ. ಈಗ ನಿಮ್ಮ ಉತ್ತರ ಸರಿ ಅಲ್ವಾ? 2ಗೆ C ಅನ್ನೋದೇ ಹೌದಾ? ಇವರು ಇದನ್ನು ಹಾಕಿದ್ದಾರೆ. ನನ್ನ ಪ್ರಕಾರ ಎಸ್ ಇದೇ ಆಗಿರಬೇಕು. ಆಯಿತಾ. ಬನ್ನಿ ವಿದ್ಯಾರ್ಥಿಗಳೇ, TFC ಪ್ಲಸ್ TVC ಈಸ್ ಈಕ್ವಲ್ ಟು TC, ಅದು ಸರಿಯಾದ ಉತ್ತರ ಆಗಿರುತ್ತೆ. ಧನ್ಯವಾದಗಳು. ಆಯಿತಾ. ನೋಡಿ, 1ಗೆ ಆಪ್ಷನ್ ಬಿ, 2ಗೆ C ಆಗಿರುತ್ತೆ, 3ಗೆ A. ಬನ್ನಿ ವಿದ್ಯಾರ್ಥಿಗಳೇ, ಆನ್ಸರ್ ದಿ ಫಾಲೋಯಿಂಗ್. ಒಂದು ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ನೋಡಿ ಎಷ್ಟು ಈಸಿಯಾಗಿ ಕೊಟ್ಟಿದ್ದಾರೆ. ಗಿವ್ ದ ಮೀನಿಂಗ್ ಆಫ್ ಮಾರ್ಜಿನಲ್ ಯುಟಿಲಿಟಿ. ಸೀಮಾಂತ ತುಷ್ಟಿಗುಣದ ಅರ್ಥವನ್ನು ತಿಳಿಸಿ ಅಂತ. ಏನೂ ಇಲ್ಲ ಕಣ್ರಿ. ಹಂಗಂತ ಹೇಳಿದರೆ, ಒಂದು ವಸ್ತುವಿನ ಹೆಚ್ಚುವರಿ ಒಂದು ಘಟಕವನ್ನು ಏನಂತೀರ ಸೇವಿಸಿದಾಗ ದೊರೆಯುವ ಹೆಚ್ಚುವರಿ ತೃಪ್ತಿಯೇ ಸೀಮಂತ ಉಪಯುಕ್ತತೆ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಬೇಕು ಅಂದರೆ ಇಟ್ ಈಸ್ ಅಡಿಷ್ನಲ್ ಸ್ಯಾಟಿಸ್ಫ್ಯಾಕ್ಷನ್ ಆಬ್ಟೈನಿಂಗ್ ಫ್ರಮ್ ಕನ್ಸ್ಯೂಮಿಂಗ್ ಒನ್ ಮೋರ್ ಯೂನಿಟ್ ಆಫ್ ಎ ಕಾಮೊಡಿಟಿ ಅಂತ ಕರಿತೇವೆ. ಕ್ವಶನ್ ನಂಬರ್ 2ನಲ್ಲಿ ನೇಮ್ ದಿ ರಿಟರ್ನ್ಸ್ ಆಫ್ ಸ್ಕೇಲ್ ವೆನ್ ದ ಔಟ್ಪುಟ್ ಇನ್ಕ್ರೀಸ್ ಬೈ ಮೋರ್ ದ್ಯಾನ್ 20% ಫಾರ್ ಎ 20% ಇನ್ಕ್ರೀಸ್ ಇನ್ ದಿ ಔಟ್ಪುಟ್ ಅಂತ ಇದೆ. ಕ್ವಶನ್ ನಂಬರ್ 9, ಇದಕ್ಕೆ ಸರಿಯಾದ ಉತ್ತರ ಬಂದು ಇನ್ಕ್ರೀಸ್ ರಿಟರ್ನ್ಸ್ ಟು ಸ್ಕೇಲ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಇನ್ಕ್ರೀಸ್ ರಿಟರ್ನ್ಸ್ ಟು ಸ್ಕೇಲ್ ಅಂತ. ಇದನ್ನು ಹೆಚ್ಚುವರಿ ಪ್ರಮಾಣದ ಪ್ರತಿಫಲಕಗಳು ಅಂತ ಕರೀತಾಳೆ. ಹೆಚ್ಚುವರಿ ಪ್ರಮಾಣದ ಪ್ರತಿಫಲಗಳು ಅಂತ. ಬನ್ನಿ ಈಗ ನಾವು 3 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. 2 ಮಾರ್ಕ್ ಕ್ವಶನ್ಸ್ಗಳನ್ನು. ಲೀಸ್ಟ್ ಔಟ್ ದ ಬೇಸಿಕ್ ಎಕನಾಮಿಕ್ಸ್ ಆ್ಯಕ್ಟಿವಿಟೀಸ್ ಅಂತ. ಮೂಲ ಆರ್ಥಿಕ ಚಟುವಟಿಕೆಗಳನ್ನು ಪಟ್ಟಿ ಮಾಡಿ. ಎಷ್ಟು ಈಸಿ ಇದೆ ನೋಡಿ. ಉತ್ಪಾದನೆ ಅಂತ ಬರೀರಿ ಕನ್ನಡದವರು. ಇಂಗ್ಲೀಷ್ನಲ್ಲಿ ಪ್ರೊಡಕ್ಷನ್ ಅಂತ. ಉಪಭೋಗ ಅಂತ ಇದೆ, ಅದನ್ನು ಕನ್ಸಪ್ಷನ್ ಅಂತ ಕರಿತೀವಿ. ಇನ್ನೊಂದು ವಿನಿಮಯ ಅಂತ ಇದೆ, ಅದನ್ನು ಎಕ್ಸ್ಚೇಂಜ್ ಅಂತ ಕರಿತೀರಾ. ವಿತರಣೆ ಅಂತ ಇದೆ, ಇದನ್ನು ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೀರಾ. ಅಷ್ಟೇ ಇಂಗ್ಲೀಷು. ಕನ್ನಡದಲ್ಲಿ ವಾಟ್ ಯು ಮೀನ್ ಬೈ ಇನ್ಫೀರಿಯರ್ ಗೂಡ್ಸ್ ಅಂತ ಇದೆ, ಹೌದಲ್ವಾ? ಇದನ್ನು ನೀವು ಇಂಗ್ಲೀಷಲ್ಲೇ ಬರೆಯೋದು. ನಾನು ಇಂಗ್ಲೀಷ್ ಮೀಡಿಯಮು ಅಂದರೆ ಭಾಳ ಈಸಿ. ಅದು ಕೂಡ ಇನ್ಫೀರಿಯರ್ ಗೂಡ್ಸ್ ಆರ್ ದ ಗೂಡ್ಸ್ ಹೂಸ್ ಡಿಮ್ಯಾಂಡ್ ಡಿಕ್ರೀಸಸ್ ವೆನ್ ಕನ್ಸ್ಯೂಮರ್ ಇನ್ಕಮ್ ಇನ್ಕ್ರೀಸಸ್. ಎಕ್ಸಾಂಪಲ್ ರಾಗಿ, ಕೋರ್ಸು, ಅದು ಇದು ಲೋಕಲ್ ಟ್ರಾನ್ಸ್ಪೋರ್ಟು ಆಗಿರುತ್ತೆ. ಇದೇ ಕನ್ನಡದಲ್ಲಿ ಬರೀಬೇಕಂದ್ರೆ ಆದಾಯ ಹೆಚ್ಚಾದಾಗ ಬೇಡಿಕೆ ಕಡಿಮೆ ಆಗುವುದು. ವಸ್ತುಗಳನ್ನು ಅರ್ಥ ಆಯ್ತಲ್ವ? ಇದೆ ಜೋಳ, ರಾಗಿ, ಮೆಕ್ಕೆ, ಇದು ಬಸ್ಸು ಸೇವೆಗಳು. ಸ್ಟೇಟ್ ದಿ ಲಾ ಆಫ್ ಡಿಮ್ಯಾಂಡ್ ಅಂತ ಇದೆ. ಇವೆಲ್ಲ ಏನು ಬರೀತೀರಾ ಕಂಡ್ರೋ, ನಿಮ್ಮ ಬಗ್ಗೆ ನಮ್ಮ ಭರವಸೆ ಇದೆ. ಆಯಿತಾ. ಧನ್ಯವಾದಗಳು. ಮತ್ತೊಮ್ಮೆ ನಮ್ಮ ಅಮೃತ ವರ್ಷಿಣಿಯವರಿಗೆ
ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಕಣಮ್ಮ. ಇನ್ನೂ ಬೇರೆ ಪ್ರಶ್ನೆ ಪತ್ರಿಕೆಗಳು ನಿಮ್ಮ ಬಳಿ ಇದ್ದರೆ ಅದನ್ನು ಕೂಡ ನಮಗೆ ಕಳಿಸಿಕೊಡಿ ಅಂತ ಕೇಳ್ಕೊಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ವಾಟ್ ಆರ್ ದಿ 3 ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಎಕನಾಮಿ ಇದೆ. ಎಕ್ಸ್ಪ್ಲೇನ್ ದಿ ಇಂಡಿಫರೆನ್ಸ್ ಮ್ಯಾಪ್ ಆಫ್ ದಿ ಡಯಾಗ್ರಾಮ್ ಇದೆ. ಎಕ್ಸ್ಪ್ಲೇನ್ ಟೋಟಲ್ ಪ್ರಾಡಕ್ಟ್, ಅವರೇಜ್ ಪ್ರಾಡಕ್ಟ್ ಆ್ಯಂಡ್ ಮಾರ್ಜಿನಲ್ ಪ್ರಾಡಕ್ಟ್ ವಿತ್ ಎಕ್ಸಾಂಪಲ್ ಅಂತ ಇದೆ. ಇದು ಎಷ್ಟು ಸಲ ಬಂದಿದೆ ಅಂದರೆ ಆ ಒಂದು ಇದರಲ್ಲಿ ಅಷ್ಟು ಸಲ ಬಂದಿದೆ. ಮಕ್ಕಳೇ, ನನಗೆ ಯಾಕೋ ಇದರಲ್ಲಿ ಎಕ್ಸ್ಟ್ರಾ ಸಿಲೆಬಸ್ ಕೂಡ ಸ್ವಲ್ಪ ಆ್ಯಡ್ ಆಗಿದೆ ಏನೋ ಅಂತ ಅನ್ನಿಸ್ತಾ ಇದೆ. ಸ್ವಲ್ಪ ನೋಡಿಕೊಂಡು ತಾವುಗಳು ಮಾಡ್ಕೊಳ್ಳಿ ಆಯಿತಾ. ಯಾಕೆಂದರೆ ಕೆಲವೊಂದು ಕಡೆ ಸಿಲೆಬಸ್ ಜಾಸ್ತಿ ಕೂಡ ಕೊಟ್ಟು ಏನಂತೀರ ತಾವುಗಳು ಎಕ್ಸಾಮನ್ನು ನಡೆಸ್ತಾ ಇರುವಂಥದ್ದು. ಹಾಗಾಗಿ ನೋಡಿ, ಇದು ನಮ್ಮ ಮೇಲ್ಗಡೆಯಾಗಿರುತ್ತೆ. ದಯವಿಟ್ಟು ನಮ್ಮ ಮೇಲ್ಗಡೆಗೆ ತಾವುಗಳು ತಮ್ಮ ಬಳಿ ಇರುವಂಥ ಪ್ರಶ್ನೆ ಪತ್ರಿಕೆಗಳನ್ನು ಕಳಿಸಿಕೊಡಿ. ಈ ಮೇಲ್ ಐ ಡಿ ಕೂಡ ಅವರೇ, ನಮ್ಮ ಅಮೃತ ವರ್ಷಿಣಿ ಅವರೇ ಬರೆದು ಕಳಿಸಿರುವಂಥದ್ದು. ಧನ್ಯವಾದಗಳು ಕುಣಮ್ಮ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್.